ಪ್ರಿಯ ಸ್ನೇಹಿತರೆ, ಜೀವನದಲ್ಲಿ ನಾವೆಲ್ಲರೂ ಒಂದೇ ಮಾತು ಕೇಳ್ತೇವೆ. ಅವನು ಫೇಲ್ ಆಗಿದ್ದಾನೆ, ಅವಳಿಂದಾಗಲ್ಲ. ಆ ಮಾತುಗಳ ಕಿವಿಗೆ ಬಿದ್ದಾಗ ಹೃದಯ ಒಡೆದಂತೆ ಆಗ್ತದೆ. ಆದರೆ ಒಂದು ಪ್ರಶ್ನೆ ಕೇಳಿ, ಒಂದು ವಿಫಲತೆ ನಿನ್ನ ಸಂಪೂರ್ಣ ಜೀವನವನ್ನ ನಿರ್ಧರಿಸಬಹುದೇ? ಒಂದು ಚಿಕ್ಕ ಕಥೆ ಹೇಳ್ತೀನಿ. ರಾಹುಲ್ ಎಂಬ ಹುಡುಗ. ಅವನ ಕನಸು ಇಂಜಿನಿಯರ್ ಆಗ್ಬೇಕು. ಮನೆಯ ಪರಿಸ್ಥಿತಿ ಸರಳ. ತಂದೆ ಕೂಲಿ ಕಾರ್ಮಿಕ, ತಾಯಿ ಮನೆ ಕೆಲಸ. ಆದರೆ ಮಗನ ಮೇಲೆ ದೊಡ್ಡ ಕನಸು. ರಾಹುಲ್ ದಿನಾರಾತ್ರಿ ಓದಿದ. ಆದರೆ ಫಲಿತಾಂಶ ಬಂದ ದಿನ ಅವನು ಫೇಲ್ ಆಗಿದ್ದ. ಆ ದಿನ ಅವನು ಮೌನವಾಗಿದ್ದ. ಸ್ನೇಹಿತರು ದೂರವಾದರು, ಬಂಧುಗಳು ಮಾತು ಹಾಕಿದ್ರು. ಇವನಿಂದ ಏನೂ ಆಗಲ್ಲ ಎಂದು ನುಡಿದ್ರು. ಆ ಮಾತುಗಳು ಅವನ ಮನಸ್ಸಿಗೆ ಚೂರಿಯಂತೆ ತಗಲಿದವು. ಆದರೆ ಆ ರಾತ್ರಿ ಅವನು ಒಂದು ನಿರ್ಧಾರ ಮಾಡಿದ. ನಾನು ಫೇಲ್ ಆಗಿಲ್ಲ, ನಾನಿನ್ನೂ ಸಿದ್ಧವಾಗಿಲ್ಲ ಅಷ್ಟೇ. ಇದು ಜೀವನದ ಸತ್ಯ. ವಿಫಲತೆ ಎಂದ್ರೆ ಅಂತ್ಯ ಅಲ್ಲ, ಅದು ಒಂದು ಪಾಠ. ಒಂದು ಸೋಲು ಎಂದ್ರೆ ನೀನು ದುರ್ಬಲ ಅಲ್ಲ, ಅದು ನಿನ್ನನ್ನು ಬಲಿಷ್ಠನಾಗಿಸಲು ಬಂದ ಪರೀಕ್ಷೆ. ಮುಂದಿನ ವರ್ಷ ರಾಹುಲ್ ಮತ್ತೆ ಪ್ರಯತ್ನಿಸಿದ. ಈ ಬಾರಿ ಅವನು ತನ್ನ ತಪ್ಪುಗಳನ್ನು ಗುರುತಿಸಿದ. ಮೊಬೈಲ್ ಬಳಕೆ ಕಡಿಮೆ ಮಾಡಿದ, ಸಮಯದ ಮೌಲ್ಯ ಅರಿತುಕೊಂಡ, ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಟ್ಟ. ಫಲಿತಾಂಶ ಬಂದ ದಿನ ಅವನು ಉತ್ತೀರ್ಣನಾದ. ಆ ದಿನ ಎಲ್ಲರೂ ಅಭಿನಂದಿಸಿದ್ರು, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅವನ ಯಶಸ್ಸಿನ ಹಿಂದೆ ಇರುವ ಕಣ್ಣೀರಿನ ಕಥೆ. ಸ್ನೇಹಿತರೆ, ನಾವಿಂದಿನ ಯುವಕರು ಒಂದು ತಪ್ಪು ಮಾಡ್ತೇವೆ. ಒಂದು ಸೋಲ್ ಬಂದ್ರೆ ಜೀವನವೇ ಮುಗಿದಂತೆ ಭಾವಿಸ್ತೇವೆ. ಪರೀಕ್ಷೆಯಲ್ಲಿ ಫೇಲ್ ಆಗಿದ್ರೆ ನಾನು ವ್ಯರ್ಥ, ಜಾಬ್ ಸಿಗದಿದ್ರೆ ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ, ಯಾರಾದರೂ ಟೀಕೆ ಮಾಡಿದ್ರೆ ನಾನು ಸಾಕಾಗಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ಸೋಲು ಎಂದ್ರೆ ನಿನ್ನ ಮೌಲ್ಯ ಕಡಿಮೆಯಾದುದಲ್ಲ, ಅದು ನಿನ್ನ ಶಕ್ತಿ ತಯಾರಾಗುತ್ತಿರುವ ಸಂಕೇತ. ಗಿಡ ಬೆಳೆಯುವ ಮೊದಲು ಬೀಜ ಮಣ್ಣಿನೊಳಗೆ ಹೂತ್ಸೋಗ್ತದೆ. ಆ ಕತ್ತಲೆಯಲ್ಲೇ ಅದು ಶಕ್ತಿ ಸಂಗ್ರಹಿಸ್ತದೆ. ನಮ್ಮ ಜೀವನದ ವಿಫಲತೆಗಳು ಕೂಡ ಹಾಗೆ. ಅವು ನಮ್ಮನ್ನು ಮಣ್ಣಿನೊಳಗೆ ಹೂದೋದಿಲ್ಲ, ಬದಲಾಗಿ ಬೇರು ಬಲಪಡಿಸ್ತವೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನ ನೋಡಿ. ಅವರು ಹಲವಾರು ಬಾರಿ ವಿಫಲರಾದರು, ಆದರೆ ಅವರು ನಿಲ್ಲಲಿಲ್ಲ. ಅವರ ಮಾತು ನೆನ್ಪಿಟ್ಕೊಳ್ಳಿ, ಫೇಲ್ಯೂರ್ ವಿಲ್ ನೆವರ್ ಓವರ್ಟೇಕ್ ಮೀ ಇಫ್ ಮೈ ಡಿಟರ್ಮಿನೇಷನ್ ಟು ಸಕ್ಸೀಡ್ ಈಸ್ ಸ್ಟ್ರಾಂಗ್ ಇನಫ್. ನೀನಿಂದು ಸೋತಿದ್ರೆ ನಿನ್ನ ಕಥೆ ಇನ್ನೂ ಮುಗಿದಿಲ್ಲ, ಇದು ನಿನ್ನ ಪ್ರಾರಂಭದ ಅಧ್ಯಾಯ ಮಾತ್ರ. ಜೀವನ ಒಂದು ಸಿನಿಮಾ ಅಂದ್ರೆ ಒಂದು ಸೀನ್ ಕೆಟ್ಟಿದೆ ಎಂದು ಸಿನಿಮಾ ನಿಲ್ಲಿಸ್ತೀರಾ? ಇಲ್ಲ. ಹಾಗಾದ್ರೆ ಒಂದು ವಿಫಲತೆ ಬಂದ್ರೆ ಜೀವನ ನಿಲ್ಲಿಸ್ಬೇಡಿ. ಪ್ರತಿ ಬೆಳಿಗ್ಗೆ ಎದ್ದು ಕನ್ನಡಿಯ ಮುಂದೆ ನಿಂತು ಹೇಳಿ, ನಾನಿನ್ನೂ ಹೋರಾಟದಲ್ಲಿದ್ದೇನೆ, ನಾನಿನ್ನೂ ಮುಗಿದಿಲ್ಲ. ಯಶಸ್ಸು ಒಂದು ದಿನದಲ್ಲಿ ಬರೋದಿಲ್ಲ, ಅದು ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳ ಫಲ. ಇಂದು 1% ಉತ್ತಮವಾಗಿರಿ, ನಾಳೆ 1% ಹೆಚ್ಚಾಗಿ ಶ್ರಮಿಸಿ. ಒಂದು ದಿನ ನೀವು 100% ಬದಲಾಗಿರ್ತೀರ. ಸ್ನೇಹಿತರೆ, ನಿನ್ನ ಜೀವನದ ಕಥೆಯನ್ನು ಇತರರು ಬರೆಯಲು ಬಿಡಬೇಡ. ನಿನ್ನ ಕೈಯಲ್ಲೇ ಪೆನ್ನಿದೆ. ವಿಫಲತೆ ಒಂದು ಪುಟ ಮಾತ್ರ, ಸಂಪೂರ್ಣ ಪುಸ್ತಕ ಅಲ್ಲ. ಆದ್ದರಿಂದ ಇಂದು ಒಂದು ಸಂಕಲ್ಪ ಮಾಡಿ, ನಾನು ಸೋತರೂ ಮತ್ತೆ ಏಳ್ತೇನೆ, ನಾನು ಬೀಳಿದ್ದರೂ ಮತ್ತೆ ನಡೆಯುತ್ತೇನೆ. ಯಾಕಂದ್ರೆ ಒಂದು ವಿಫಲತೆ ನಿನ್ನ ಕಥೆಯ ಅಂತ್ಯ ಅಲ್ಲ, ಅದು ನಿನ್ನ ಯಶಸ್ಸಿನ ಪ್ರಾರಂಭ ಮಾತ್ರ. ಧನ್ಯವಾದಗಳು.